ಜಗದೀಶ್ ಶೆಟ್ಟರ್ ಅವ್ರಿಗೆ ಈ ನಿರ್ಧಾರಕ್ಕೆ ಈಗ ಅವ್ರು ಹೇಳ್ತಾ ಇದ್ರು ಅವಾಗ ಇಂಡೈರೆಕ್ಟಾಗಿ ಸಂಘದ ಕಡೆಯ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಟಿಕೆಟ್ಗಳನ್ನು ಹಾಳು ಮಾಡಿಬಿಟ್ರು, ಹಿರಿಯ ಬಿ ಜೆ ಪಿಗರನ್ನು ತುಂಬ ಕಡೆಯಾಗಿ ಕಂಡಿದ್ದಾರೆ, ಅವರು ಟಿಕೆಟ್ಗಳು ಇಲ್ಲದಂತೆ ಮಾಡಿದ್ರು, ನಮಗೆಲ್ಲ ಬೇಸರ ಆಗಿದೆ, ಹಾಗೆ ಹೀಗೆ ಆರೋಪ ಪ್ರತ್ಯಾರೋಪಗಳು ನಾವು ಕೇಳ್ಪಟ್ವಿ. ಅವಾಗ ಬಂದರು ದಿನೇಶ್ ಅವರು ಒಂದು ವ್ಯಾಲಿಡ್ ಪಾಯಿಂಟ್ ಹೇಳಿದ್ರು. ಈಗ ಜಗದೀಶ್ ಶೆಟ್ಟರ್ ಅವ್ರ ಬಗ್ಗೆ ಅಂದರೆ ಬಿ ಜೆ ಪಿ ಕಟ್ಟಿದ ಕಟ್ಟಾಳುಗಳಲ್ಲಿ ಅವರು ಅವರ ಫ್ಯಾಮಿಲಿ ಬಹಳ ಕೊಡುಗೆ ಕೊಟ್ಟಿರ್ತಕ್ಕಂಥ ಫ್ಯಾಮಿಲಿ, ಅದು ಅಲ್ಲಗಳಿವಂತಿಲ್ಲ, ಬಿಟ್ಟು ಬರಬಾರ್ದಾಗಿತ್ತು, ಬಂದಮೇಲೆ ಹೋಗಬಾರ್ದಾಗಿತ್ತು ಅಂತ. ಯಾಕೆ ಇಂಥ ಕೆಲಸ ಮಾಡಿಕೊಂಡ್ರು ಅಂತ? ಈಗ ನಮಗೆ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿನಲ್ಲೇ ಒಂದು ಕಲ್ಚರ್ ಅಂದರೆ ಸಂಸ್ಕೃತಿ, ಕಲ್ಚರ್ ಇರ್ತದೆ, ಸ್ಟೈಲ್ ಆಫ್ ಫಂಕ್ಷನಿಂಗ್ ಇರ್ತದೆ, ಒಂದು ಅಟ್ಮಾಸ್ಫಿಯರ್ ಇರ್ತದೆ. ಒಂದೊಂದು ಪಾರ್ಟಿನಲ್ಲಿ ಒಂದೊಂದು ಥರ ಇರ್ತದೆ. ಬಿ ಜೆ ಪಿನಲ್ಲಿ ಒಂಥರ ಇದೆ, ಜೆ ಡಿ ಎಸ್ಸಲ್ಲಿ ಒಂಥರ ಇದೆ, ಕಾಂಗ್ರೆಸ್ಸಲ್ಲಿ ಒಂಥರ ಇದೆ. ಜಗದೀಶ್ ಶೆಟ್ಟರ್ ವಿಚಾರದಲ್ಲಿ ನಾವು ಹೇಳೋದಾದರೆ ಭಾಳಷ್ಟು ವರ್ಷಗಳ ಕಾಲ ಅವರು ಬಿ ಜೆ ಪಿನಲ್ಲೇ ಇದ್ದಂಥವ್ರು. ಸುಮಾರು 30 ವರ್ಷಗಳ ಕಾಲ ಸತತವಾಗಿ ಅಧಿಕಾರ ಅನುಭವಿಸ್ತಂಥವ್ರು. ಶಾಸಕರಾಗಿ, ಪಕ್ಷದ ಅಧ್ಯಕ್ಷರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಮಂತ್ರಿಯಾಗಿ, ಸ್ಪೀಕರ್ ಆಗಿ, ಕೊನೆಗೆ ಮುಖ್ಯಮಂತ್ರಿಯಾಗಿ ಎಲ್ಲ ಸ್ಥಾನಗಳನ್ನ ಅವರು ಅನುಭವಿಸ್ತಾರೆ. ಸೊ ಈ ನೋಸ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಓಕೆ, ಅಟ್ಮಾಸ್ಫಿಯರ್ ಗೊತ್ತು, ಬಿ ಜೆ ಪಿಲಿ ಇರ್ತಕ್ಕಂಥದ್ದು, ಸ್ಟೈಲ್ ಆಫ್ ಫಂಕ್ಷನ್ ಗೊತ್ತು, ಅಲ್ಲಿ ಕಲ್ಚರ್ ಗೊತ್ತು. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಾತ್ವಿಕ ಸಿಟ್ಟು, ಆಕ್ರೋಶದಲ್ಲಿ ಒಂದು ನಿರ್ಧಾರ ತೊಗೊಂಡು ಕಾಂಗ್ರೆಸ್ ಪಾರ್ಟಿಗೆ ಹೋದರು. ಓಕೆ, ಅಷ್ಟು ಸುಲಭವಾಗಿ ಮ್ಯಾಚ್ ಆಗಲ್ಲ. ಅದನ್ನೇ ಬಹುಶಃ ಅವರು ಸೂಕ್ಷ್ಮವಾಗಿ ಬೊಮ್ಮಾಯಿಯವರು DNA ಅಂತ ಹೇಳಿರ್ಬೋದು. ಓಕೆ, ಅದನ್ನು ಮ್ಯಾಚ್ ಆಗಲ್ಲ, ಕಷ್ಟ ಆಗ್ತದೆ. ಯಾರು ಹೋಗಿ ಕೆಲವ್ರು ಹೋಗ್ತಾರೆ, ಹೋಗೋದೇ ಇಲ್ಲ ಅಂತಲ್ಲ, ಪಾರ್ಟಿ ಚೇಂಜ್ ಮಾಡೋದು ನಮ್ಮಲ್ಲೇನು ಹೊಸದೇನಲ್ಲ. ಕೆಲವರು ಇರ್ತಾರೆ, ಅನಿವಾರ್ಯ ಸಂದರ್ಭಗಳಲ್ಲಿ ಇರ್ತಾರೆ, ಏನೋ ಆಗಬೇಕು ಅನ್ನೋದಿರ್ತದೆ, ಮತ್ತೊಂದು ಇರ್ತದೆ. ಇಲ್ಲಿ ಜಗದೀಶ್ ಶೆಟ್ಟರು ಆಗ್ಲಿಕ್ಕೆ ಏನಿದೆ ಎಲ್ಲ ಆಗೋಗಿತ್ತು. ಅವರು ಇಲ್ಲಿ ಇದ್ದಿದ್ದವ್ರಿಗೆ ಒಂದು ಸಿಟ್ಟು, ಆ ಸಂದರ್ಭದಲ್ಲಿ ಹೋದರು, ಚುನಾವಣೆ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ನಲ್ಲಿ, ಸೋತರು. ಓಕೆ, 7-8 ತಿಂಗಳಾಯಿತು. ಬಹುಶಃ ಅಂತ ಆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಹೋಗುವಂಥ ನಿರ್ಧಾರ ಮಾಡ್ತಾರೆ ಅಂತ ಬಹುಶಃ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಬಿ ಜೆ ಪಿನವರು ಈ ರೀತಿ ನಿರೀಕ್ಷೆ ಮಾಡಿರಲಿಲ್ಲ, ಕಾಂಗ್ರೆಸ್ನವರು ಶೆಟ್ಟರ್ ಈ ಥರ ನಿರ್ಧಾರ ಮಾಡಿ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ಬಹುಶಃ ಶೆಟ್ಟರ್ ಎಂಥ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಅವರು ಹಿಂಗೆ ಏಕಾಏಕಿ ಹೊರಟೋಗ್ಬಿಡ್ತಾರೆ ಅಂತ ನಿರೀಕ್ಷೆ ಟಿ ವಿಲಿ ನೋಡಿ ತಿಳ್ಕೊಬೇಕಾಯ್ತು ಅವರು. ಓಕೆ, ಶೆಟ್ಟರ್ ಡೆಲ್ಲಿಲಿದ್ದಾರೆ, ಏನೇನು ನಡೀತಾ ಇದೆ ಅಂತೇಳಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮುಖಾಂತರ ಕಾಂಗ್ರೆಸ್ ಪಾರ್ಟಿನ ತಿಳ್ಕೊಳ್ಳೋ ಪರಿಸ್ಥಿತಿ ಬಂತು. ಅವ್ರಿಗೆ ಯಾವುದೇ ಸೂಚನೆಯೂ ಸಿಗಲಿಲ್ಲ, ಅವ್ರು ಡೆಲ್ಲಿಗೆ ಹೋಗಿರೋ ಸೂಚನೆಯೂ ಸಿಗಲಿಲ್ಲ, ಡೆಲ್ಲಿ ನಡೀತಾ ಇರ್ತಕ್ಕಂಥ ಮಾತುಕತೆಗಳು ಗೊತ್ತಾಗಲಿಲ್ಲ ಅವ್ರಿಗೆ. ಇವತ್ತು ಬೆಳಗ್ಗೆ ಏನು ನಡೀತು ಪ್ರಸನ್ನ ಕುಮಾರ್ ಅವರು ಈಗ ಅಲ್ಲಿ ಮಾತ್ರ ಗೊತ್ತಾಯ್ತು. ಇದೇ ಟೈಮಲ್ಲಿ ನೋಡಿ, ಇದೇ ಟೈಮಲ್ಲಿ ಏನಾಯಿತು ಅಂದರೆ, ಶೆಟ್ಟರ್ ಅವರು ಬಿ ಜೆ ಪಿ ಬಿಟ್ಬಿಟ್ಟು ಆಚೆ ಬಂದ ತಕ್ಷಣ ಈಶ್ವರಪ್ಪನವರು ಬಿ ಜೆ ಪಿಯ ಪಾಲಿಗೆ ವಿಪರೀತ ಆದರ್ಶ ಪುರುಷ ಅನಿಸ್ಬಿಟ್ರು. ತುಂಬ ಆದರ್ಶ ಅಂದರೆ ಈಶ್ವರಪ್ಪನವ್ರ ಥರ ಇರಬೇಕು, ಟಿಕೆಟ್ ಕೊಡಲಿ ಕೊಡದೇ ಇರಲಿ, ಪಾರ್ಟಿ ಕಟ್ಟಾಳುವಾಗಿದ್ದಾರೆ ನೋಡಿ, ಶೆಟ್ಟರ್ ಕಲಿಬೇಕು, ಶೆಟ್ಟರ್ ಏನು ಕಡಿಮೆ ಮಾಡಿತ್ತು ಎಲ್ಲ ಹೇಳಿದ ಮೇಲೆ ಈಶ್ವರಪ್ಪನಂಥವರ ವ್ಯಕ್ತಿಗೆ, ಆ ಥರದ ಒಬ್ಬ ವ್ಯಕ್ತಿಗೆ ಈಗ ಇವ್ರು ಕರ್ಕೊಂಡು ಬಂದು ಮತ್ತೆ ಹಾರ ತೋರ ಹಾಕಿ ಇವ್ರು ಕರ್ಕೊಂಡು ಬಿಟ್ರೆ ಅವ್ರಿಗೆ ಏನು ಅನ್ಸುತ್ತೆ? ಈಗ ಏನು ಅನ್ಸಲ್ಲ. ರಾಜಕೀಯದಲ್ಲಿ ಏನು ಗೊತ್ತಾ ನಿಮಗೆ, ಓಕೆ, ಈ ಎಲ್ಲ ಪಾರ್ಟಿನಲ್ಲೂ ಎಲ್ಲ ಸಹಜವಾಗಿ ನಡೀತಾ ಇದೆ ಅಲ್ವಾ, ಎಲ್ಲವೂ ಸಹಜವಾಗಿ ನಡೀತಾ ಇದೆ. ಓಕೆ, ಯಾವ ಪಾರ್ಟಿನಾರು ತಗೊಳ್ಳಿ ನೀವು, ನಮ್ಮಲ್ಲಿ ಇರ್ತಕ್ಕಂಥ 3 ಪಾರ್ಟಿ ತೊಗೊಂಡ್ರೆ ನಿಮಗೆ ಯಾವ್ದಾದ್ರು ಆಶ್ಚರ್ಯಕರ ಅಥವಾ ಐಡಿಯಾಲಜಿಕಲ್ಲ ನಡೆಯೋಂಥದ್ದು ಯಾವ್ದಾರು ನಡೀತಾ ಇದಾವ? ಇವತ್ತ ರಾಜಕಾರಣಿಗಳ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಯಾರು ಯಶಸ್ವಿ ರಾಜಕಾರಣಿ ಇದ್ರೆ ಆಯಾ ಸಂದರ್ಭಕ್ಕೆ ಸರಿಯಾದ ನಿರ್ಧಾರ ತಗೊಂತಾನೆ, ಅವನೇ ನಿಜವಾದ ಯಶಸ್ವಿ ರಾಜಕಾರಣಿ. ಓಕೆ, ಅವತ್ತು ಅವರೊಂದು ನಿರ್ಧಾರ ತಗೊಂಡು ಬಂದ್ರು ಶೆಟ್ಟರು, ಸರಿ ಹೋಗ್ಲಿಲ್ಲ ಅವ್ರಿಗೆ. ಗೆದ್ದಿದ್ರೆ ಏನಾಗ್ತಿತ್ತೆ ಬೇರೆ ವಿಚಾರ, ಮಂತ್ರಿ ಆಗ್ತಿದ್ರು, ಏನೋ ಒಂದು ಆಗ್ತಾ ಇತ್ತು. ಸಹಜವಾಗಿ ಗೆದ್ದಿದ್ರು ಮಂತ್ರಿ ಆಗ್ಬಿಡೋರು ಅವತ್ತಿನ ಸಂದರ್ಭದಲ್ಲಿ, ಗೆಲ್ಲಿಲ್ಲ. ಸೊ ಸಮಾಧಾನಕರ ಬಹುಮಾನ ಅಂತೇಳಿ MLC ಮಾಡಿದ್ರು. ಇರಲಿ, ನಾವು ಅವ್ರು ನಿರ್ಲಕ್ಷ್ಯ ಮಾಡಿಲ್ಲ ಅಂತ ಒಂದು ಮೆಸೇಜ್ ಇರಲಿ, ಅವ್ರು ಸೀನಿಯರ್ ಲೀಡರ್ ನಾಳೆ ಮುಂದೆ ಬೇಕಾಗ್ಬೋದೇನೋ ಅಂತ MLCನ ಮಾಡಿದ್ರು. ಓಕೆ, ಬಟ್ ಇವತ್ತು ನಾಡಿ ಮಿಡ್ತಾ ನೋಡಿರ್ತಾರೆ, ರಾಜಕೀಯ ಮಿಡ್ತಾ. ಓಕೆ, ಬಹುಶಃ ನಾವು ಕೆಲವರು ಇತ್ತೀಚೆಗೆ ನೋಡ್ತಾ ಇದ್ದೀವಿ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ, ನನಗೆ ರಾತ್ರಿ ರಾಮ ಕನಸಲ್ಲಿ ಬಂದಿದ್ದ, ಹೀಗೆ ಹೇಳ್ದ ಹಾಗೆ ಹೇಳ್ದ ಅಂತ ಕೆಲವರೆಲ್ಲ ದೊಡ್ಡ ಲೀಡರ್ಗಳು, ಕೆಲವು ಮಂತ್ರಿಗಳು ನಾನು ನೋಡಿದೆ. ಎಕ್ಸ್ಕ್ಲೂಸಿವ್ ಡ್ರೀಮಲ್ಲಿ ನಾನು ರಾಮ ಬಂದು ಈ ಥರ ಹೇಳಿದ್ದಾನೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆ, ಬಹುಶಃ ರಾಮ ಅಥವಾ ಬಾಲರಾಮ ಶೆಟ್ಟರ್ಗೆ ಬಂದು ಕನಸಲ್ಲಿ ಬಂದು ಏನಾದ್ರು ಹೇಳಿರ್ಬೋದು, ಸೂಚನೆ ಕೊಟ್ಟಿರ್ಬೋದು. ಗಂಭೀರವಾದ ವಿಚಾರ ಯಾವ್ದು ಬೇಕಾದ್ರೂ ಆಗಿರ್ಬೋದು ಇಲ್ಲಿ, ಓಕೆ ಅಲ್ವಾ? ಫೈನ್.